ನೋಡಿ, ಬ್ಯಾಲಳ್ಳಿ ಗೋವಿಂದಗೌಡ ಒಬ್ಬನ್ನ ಇಷ್ಟೂ ಜನ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ಮಂತ್ರಿಗಳು, ಮಾಜಿ ಸಚಿವರುಗಳು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಹೋಗ್ತಿರಲ್ಲ, ಆದರೂ ಸಹ ಬ್ಯಾಲಳ್ಳಿ ಗೋವಿಂದಗೌಡ ಗೆದ್ಕೊಂಡು ಬರ್ತಾನೆ. ಇದೇನು ತೋರಿಸ್ತದೆ? ನಿಮ್ಮ ನೈತಿಕ ದಿವಾಳಿತನ ತೋರಿಸ್ತದೆ. ನೀವು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯೋರು. ಎಲ್ಲಿ ವೇದಿಕೆಯಲ್ಲಿ ಮೈಕ್ ಸಿಕ್ಕಿದ್ರೆ ಸಾಕು, ಮೈಕ್ ಹಿಡ್ಕೊಂಡು ಶಾಂತಿವೇರಿ ಗೋಪಾಲಗೌಡ, ಬಾಬಾ ಸಾಹೇಬ್ ಅಂಬೇಡ್ಕರು, ಸಂವಿಧಾನ ಏನಾಯಿತು? ಇದು ಏನಾಯಿತು? ನಿಮ್ಮ ಭಾಷಣ ಬದನೆಕಾಯಿ ಆಯಿತು ಹೊರತು ಅದನ್ನು ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಲ್ಲಲ್ಲ. ನಿಮ್ಮ ಗೌರವ ಎಲ್ಲಿದೆ? ಮಾನ್ಯ ರಮೇಶ್ ಕುಮಾರ್ ಅವರಲ್ಲಿ ನಂದು ಒಂದು ವಿನಂತಿ, ನಿಮಗೇನಾದ್ರೂ ಈ ಒಂದು ಶ್ರೀನಿವಾಸಪುರ ಕ್ಷೇತ್ರದ ಜನರ ಬಗ್ಗೆ ಗೌರವ ಇದ್ದರೆ, ಈ ಮತದಾರರ ಬಗ್ಗೆ ನಿಮಗೇನಾದ್ರೂ ಅವರ ಮಾನ ಮರ್ಯಾದೆ ಬಗ್ಗೆ ನಿಮ್ಗೆ ಗೌರವ ಇದ್ದರೆ, ಕಿಂಚಿತ್ತು ಕಾಳಜಿ ಇದ್ದರೆ, ದಯವಿಟ್ಟು ನೀವು ಯಾವುದೇ ವೇದಿಕೆಯಲ್ಲಿ ಮೈಕ್ ಹಿಡ್ಕೊಂಡಾಗ ಗಾಂಧಿಯವ್ರ ಬಗ್ಗೆ ಮಾತಾಡಬೇಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಡಿ, ನ್ಯಾಯದ ಬಗ್ಗೆ ಮಾತಾಡಬೇಡಿ, ಕಾನೂನು ಬಗ್ಗೆ ಮಾತಾಡಬೇಡಿ. ನಿಮಗೆ ಬೇಕಾದ ರಾಜಕಾರಣ ಮಾತಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ನೀವು ನಮ್ಮದೇನು ಅಭ್ಯಂತರ ಇಲ್ಲ. ಯಾಕೆಂತಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನೀವು ಸರ್ವ ಸ್ವಾತಂತ್ರ್ಯರು. ಆದರೆ ಗಾಂಧಿಯವ್ರ ಹೆಸರಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಾಗಲಿ, ಭ್ರಷ್ಟಾಚಾರ ಆಗಲಿ, ಪ್ರಾಮಾಣಿಕತೆ ಆಗಲಿ, ಅಥವಾ ಈ ನೆಲದ ಕಾನೂನು ಬಗ್ಗೆ ಮಾತಾಡುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬಂದರೆ ಅದಕ್ಕೆ ಶೋಭೆ ಇರೋದಿಲ್ಲ. ನೋಡಿ, DCC ಬ್ಯಾಂಕು ಏನಿದೆಯಲ್ಲ, ಇದು ರೈತರ ಬ್ಯಾಂಕು. ಸೊ ರೈತರ ಬ್ಯಾಂಕಾಗೆ ಇದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ರೈತರಿಗೋಸ್ಕರ ರೈತರ ಬ್ಯಾಂಕಾಗಿ ನಡೀಬೇಕು. ಸುಮಾರು 10 ವರ್ಷದ ಹಿಂದೆ DCC ಬ್ಯಾಂಕ್ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಆ DCC ಬ್ಯಾಂಕನ್ನು ಬಾಗಿಲಾಕಿ ಕಂಪೆಗಳು ಹಾಕಿದ್ರು. ಅದಕ್ಕೆ ಕಂಪೆಗಳು ಹಾಕಲಿಕ್ಕೆ ಕಾರಣ ಆವತ್ತಿನ ರಾಜಕೀಯ ಪರಿಸ್ಥಿತಿ, ರಾಜಕೀಯ ಟೀಮ್ ಏನಿತ್ತಲ್ಲ, ಶ್ರೀನಿವಾಸಪುರದ ಮಹಾನಾಯಕರ ನೇತೃತ್ವದಲ್ಲೇ ಆವತ್ತು DCC ಬ್ಯಾಂಕು ಬಂದಾಗಿದ್ದು ಸಹ. ಅದಾದ ನಂತರ DCC ಬ್ಯಾಂಕ್ ಎಲೆಕ್ಷನ್ 2013 ಆದ ನಂತರ ಈ ಬ್ಯಾಲಳ್ಳಿ ಗೋವಿಂದಗೌಡರು ಅಲ್ಲಿ ಅಧ್ಯಕ್ಷರಾಗಿ ಬಂದ ಮೇಲೆ DCC ಬ್ಯಾಂಕು ಅವರ ಒಂದು ಪರಿಶ್ರಮದಿಂದ ಒಂದು ಹಂತಕ್ಕೆ ಬೆಳೆದು ಅದು ಜಿಲ್ಲೆಯ, ಎರಡೂ ಜಿಲ್ಲೆಯ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಒಂದು ಬದುಕಿನ ನಾಡಿ ಮಿಡಿತಕ್ಕೆ ಸ್ಪಂದಿಸ್ತು. ಹೆಣ್ಮಕ್ಳಿಗಾಗ್ಬೋದು, ರೈತರಿಗಾಗ್ಬೋದು. ಇದು 10 ವರ್ಷ ಅದೇ ಥರ ಅದು ರಾಜ್ಯದಲ್ಲೇ ಮೊದಲನೇ ಬ್ಯಾಂಕ್ ಅಂತ ಆ ಲೆವೆಲ್ಗೆ ಬಂತು. ಆದರೆ ಅದರ ನಂತರ ಕಡೆಗೆ ಗೋವಿಂದಗೌಡರು ರಾಜಕೀಯವಾಗಿ ಇವ್ರಿಗೆ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ಆ ಬ್ಯಾಂಕನ್ನೇ ತುಳಿದುಬಿಟ್ರು. ಭಾಳಷ್ಟು ಪ್ರಯತ್ನ ಮಾಡಿದ್ರು. ಅಲ್ಲಿ ಚುನಾವಣೆ ಆಗೋಕ್ಕೂ ಬಿಡ್ದಂಗೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ಇದು ಮಾಡಿದ್ರು. 10 ವರ್ಷ ಗೋವಿಂದಗೌಡರನ್ನ ಎಲ್ಲ ಸಹಕಾರ ಇವ್ರು ತಗೊಂಡವರು. ಏಕಾಏಕಿ ಗೋವಿಂದಗೌಡರು ಇವರಿಗೆ ಬೇವಿನಕಾಯಿ ಆಗೋದ್ರು. ಆದರೆ ಆ ಕಡೆಗೆ ಒಂದು ಹೋರಾಟದಿಂದ ಹೈಕೋರ್ಟ್ನಲ್ಲಿ ಈ ಚುನಾವಣೆ ನಡೆಸಲೇಬೇಕು ಅಂತ ಕಟ್ಟಪ್ಪಣೆ ಮಾಡಿದರು. ಆದರೂ ಸಹ ಅದನ್ನು ತಡೀಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಯಾರು? ಈ ಘಟಬಂಧನ್ ಅನ್ನೋ ಒಂದು ಟೀಮ್ ಏನಿತ್ತಲ್ಲ ಕೋಲಾರಲ್ಲಿ, ಆ ಒಂದು ಟೀಮು ಭಾಳಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಆಗಲಿಲ್ಲ. ಎಲೆಕ್ಷನ್ನು ಅನೌನ್ಸ್ ಆಯಿತು, ಎಲೆಕ್ಷನ್ನು ನಡೀತು. ಎಲೆಕ್ಷನ್ ನಡೆಯೋವಾಗ ಗೋವಿಂದಗೌಡರು 100ಕ್ಕೆ 100 ಭಾಗ ಅವರ ಟೀಮೇ ಇದು ಬ್ಯಾಂಕಿನ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋದು ಇವ್ರಿಗೆ ಖಾತ್ರಿ ಆದಾಗ ಅದನ್ನು ತಪ್ಪಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಿದರು. ನಾನೊಂದು ಮಾತು ಹೇಳ್ತೀನಿ, ಈ ಒಂದು ಜಿಲ್ಲೆಯ ಜನ ಅರ್ಥ ಮಾಡ್ಕೋಬೇಕು. ಯಾವ ಒಬ್ಬ ನಾಯಕ 45 ವರ್ಷ ನಾವೆಲ್ಲ ತ್ಯಾಗ ಮಾಡಿ ಒಬ್ಬ ನಾಯಕನನ್ನು ಬೆಳೆಸಿದ್ವಲ್ಲ, ಈ ನಾಯಕ ಜನರಿಗೆ ಏನು ಒಳ್ಳೆಯದಾಗ ಮಾಡಬೇಕು ಅದನ್ನು ನೋಡದೆ ಒಂದು ದ್ವೇಷ ರಾಜಕಾರಣ ಯಾವ ಮಟ್ಟಕ್ಕೆ ತಗೊಂಡು ಹೋದ್ರು ಅಂತಂದರೆ, ಅಲ್ಲ ರೀ, 2-3 ನನಗೆ ಗೊತ್ತಾದಂಗೆ 2-3 ಸಲ ಈ ಒಂದು ಲೋಕಾಯುಕ್ತ
ತನಿಖೆಯ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ FIR ಮಾಡಬೇಕು ಅಂತ ಹೇಳಿದ್ದನ್ನು ಲೋಕಾಯುಕ್ತ ರಿಜೆಕ್ಟ್ ಮಾಡಿದೆ. ಅದಾದಮೇಲೆ ಇವರು ಯಾರು ಕಂಪ್ಲೇನೆಂಟ್ ಯಾರಿದ್ರು ಅವರು ಹೈಕೋರ್ಟ್ಗೆ ಹೋಗ್ತಾರೆ ಲೋಕಾಯುಕ್ತ ತನಿಖೆ ಮಾಡಿಸ್ಬೇಕು ಅಂತ. ಹೈಕೋರ್ಟಲ್ಲಿ ಇದು ವಿಚಾರಣೆ ಹಂತದಲ್ಲಿದೆ. ಅಂಥದನ್ನು ಮತ್ತೆ ಇವರು ಯಾರೋ ಒಬ್ಬರು ಆದಿತ್ಯ ಅಮ್ಲಾನ್ ವಿಶ್ವಾಸನವ್ರನ್ನ ಒಬ್ಬನ ಅಡ್ಮಿನಿಸ್ಟ್ರೇಟರ್ನ ಹಾಕ್ಕೊಂಡು ಅವ್ರ ಮೂಲಕ ಏನೋ ಮ್ಯಾನೇಜ್ ಮಾಡಿ ಲೋಕಾಯುಕ್ತ ರೈಡ್ ಎಲೆಕ್ಷನ್ ನಡೀತಿರ್ಬೇಕಾದ್ರೆ ಎಲೆಕ್ಷನ್ ನಡೆಯೋ ದಿವಸ ಲೋಕಾಯುಕ್ತ ರೈಡ್ ಆಗ್ತದಲ್ಲ, ಇದೆಲ್ಲಾದರೂ ಕಂಡಿದ್ದೀರಾ? ಯಾವ ಪುರುಷಾರ್ಥಕ್ಕೆ? ಲೋಕಾಯುಕ್ತ ರೈಡ್ ಮಾಡಲಿ. ತಪ್ಪು ಮಾಡಿದರೆ ಯಾರಾದರೂ ತಪ್ಪು ಮಾಡಿರಲಿ, ತಪ್ಪು ಮಾಡಿದವ್ನು ನೀರು ಕುಡಿಬೇಕು. ಆದರೆ ಲೋಕಾಯುಕ್ತ ರೈಡ್ ಆಗ್ತಿರ್ಬೇಕಾದ್ರೆ ಮೊನ್ನೆ ರಮೇಶ್ ಕುಮಾರ್ ಅವರು ಪದೇ ಪದೇ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಏನಾಯಿತು, ಏನು ಸಿಕ್ಕಿದೆ, ಅಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಜಾಗಕ್ಕೆ ಹೋಗಿ. ಯಾರ್ರೀ ಇವರು? ಯಾರಿವರು? ಇವ್ರಿಗೇನು ಸಂಬಂಧ? ಏನು ಇವ್ರ ಕಂಟ್ರೋಲಲ್ಲಿರಬೇಕಾ? ಇವ್ರ ಕಪಿ ಮುಷ್ಟಿಯಲ್ಲಿರಬೇಕಾ? ಏನು ಅಂಥ ಗನಂದಾರಿ ಕೆಲಸ ನೀನು ಮಾಡಿರೋದು ಈ ಜಿಲ್ಲೆಗೆ? ನಿನ್ನ ಕಪಿ ಮುಷ್ಟಿಯಲ್ಲೆಲ್ಲ ನಡಿಬೇಕಂದ್ರೆ? ಆಮೇಲೆ ಗೋವಿಂದ ಗೌಡ್ರ ಚುನಾವಣೆ ಫಲಿತಾಂಶ ಬಂದಾದಮೇಲೆ ಮಾಧ್ಯಮದವ್ರು ಮಾತಾಡ್ತಾ ಹೇಳಿದ್ರು ಅವರನ್ನು ಸ್ವಾತಿ ಹೋಟ್ಲ್ ಹತ್ರ ಅಟ್ಯಾಕ್ ಮಾಡ್ತಾರೆ. ಈ ಮನುಷ್ಯ ಇದ್ದು ಅಲ್ಲಿ ಜನರನ್ನ ಉಚ್ಚಬಿಸ್ತಾನೆ, ಪ್ರವೋಕ್ ಮಾಡ್ತಾನೆ, ಗೆರವ್ ಮಾಡಿಸ್ತಾನೆ. ಈ ಪುರುಷಾರ್ಥಕ್ಕೆ ನಿನ್ನನ್ನು ಮಿಸ್ಟರ್ ರಮೇಶ್ ಕುಮಾರ್, ಈ ಜಿಲ್ಲೆಯ ಜನ ಎಲ್ಲ ತ್ಯಾಗಗಳು ಮಾಡಿ ನಿನ್ನನ್ನು ನಾಯಕ ಮಾಡಬೇಕಾ? ನಿನ್ನ ಕೈಗೆ ಅಧಿಕಾರ ಕೊಡಬೇಕಾ? ನಿನ್ನ ಕೈಗೆ ಅಧಿಕಾರ ಕೊಟ್ಟು ನಾಯಿ ಕೆಚ್ಚಲಲ್ಲಿ ಹಾಲು ಇಟ್ಟಂಗೆ ಆಯ್ತಲ್ಲಪ್ಪ. DCC ಬ್ಯಾಂಕನ್ನು ಈ ಲೆವೆಲ್ಗೆ ತಂದಿದ್ದಾರೆ. ಆದರೂ ಸಹ DCC ಬ್ಯಾಂಕ್ ಎಲೆಕ್ಷನ್ ಭಾಳಷ್ಟು ಶಾಂತಿಯುತವಾಗಿ ನಡೆಯಿತು. ಫಲಿತಾಂಶ ಬಂದಿದೆ. ಮುಂದೆ ಏನಾಗ್ತದೆ ಅದು ಸಮಯನೇ ನಿಗದಿ ಮಾಡ್ತದೆ. ಆದರೆ DCC ಬ್ಯಾಂಕ್ ಅಂತ ಉಳಿತದೆ. DCC ಬ್ಯಾಂಕ್ ಉಳಿಬೇಕು. ಈ ಜಿಲ್ಲೆಗಳ ಜನ DCC ಬ್ಯಾಂಕನ್ನು ಉಳಿಸ್ಕೋತಾರೆ.